ನಮಸ್ಕಾರ ಸ್ನೇಹಿತರೆ, ಸುಖಿ ಲಾವಣ್ಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸುಮ್ಮನೆ ಮೊಬೈಲ್ನಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅದಕ್ಕಾಗಿ ಒಂದು ಒಳ್ಳೆ ಪ್ಲೇಸ್ನ ಕೂಡ ಹುಡುಕ್ತಿದ್ದೀವಿ. ಯೂಶ್ವಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಮಗಳೂರು ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಯಾವ ಲೊಕೇಶನಿಗೆ ಹೋದರೂ ಕೂಡ ಅದು ಬೆಸ್ಟ್ ಲೊಕೇಶನ್ ಆಗಿರುತ್ತೆ. ಸೊ ಹಾಗೆ ನಾವು ಕೂಡ ಹುಡ್ಕೊಳ್ತಾ ಲೊಕೇಶನ್ನ ಹೋಗ್ತಾ ಇದ್ದೀವಿ. ಸ್ವಲ್ಪ ಬಿಸಿಲಿರೋ ಟೈಮ್ನಲ್ಲೇ ಹೋಗ್ತಾ ಇದ್ದೀವಿ, ಯಾಕಂದರೆ ಅದು ನಮಗೆ ಒಂದು ಬೆಸ್ಟ್ ಲೈಟಿಂಗ್ ಎಫೆಕ್ಟ್ ಕೊಡುತ್ತೆ. ಹಾಗೆ ತುಂಬ ಸಿಂಪಲ್ಲಾಗಿ ನಾನು ರೆಡಿಯಾಗಿದ್ದೀನಿ. ಸೊ ನಾನು ಹೆಚ್ಚಿಗೆ ಮೇಕಪ್ ಮಾಡೋದಿಲ್ಲ, ಮಾಡಿದ್ರೆ ಇನ್ನು ಒಂದು ಲಿಪ್ಸ್ಟಿಕ್ ಅಥವಾ ಒಂದು ಐಬ್ರೋಸ್ ಬಿಟ್ಟರೆ ಇನ್ನೇನು ನಾನು ಹಾಕೋದಿಲ್ಲ. ಫೇಸಿಗೆ ಮಾತ್ರ ನಾನು ಯಾವುದೇ ರೀತಿ ಕ್ರೀಮ್ನ ಕೂಡ ನಾನು ಅಪ್ಲೈ ಮಾಡೋಲ್ಲ. ಈ ಫೋಟೋಶೂಟೆಲ್ಲ ಕೇವಲ ಇವೆಲ್ಲ ನಮ್ಮ ಖುಷಿಗಾಗಷ್ಟೇ. ಸ್ನೇಹಿತರೆ, ಎಷ್ಟೋ ಜನ ನಾವು ಚೆನ್ನಾಗಿಲ್ಲ, ನಾವು ಫೋಟೋಗೆ ಚೆನ್ನಾಗಿ ಕಾಣಿಸೋದಿಲ್ಲ, ಸೊ ಈ ರೀತಿ ಎಲ್ಲ ಥಾಟ್ಸ್ನ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಏನೂ ಇಲ್ಲ, ನಾವು ನಗ್ತಾ ಇದ್ರೇ ಅದೊಂದು ಚೆಂದ. ನಮ್ಮ ಚಿಕ್ಕಮಗಳೂರು ಕಾಫಿಯ ನಾಡು. ಸೊ ನೋಡಿ, ಸುತ್ತಮುತ್ತ ಎಷ್ಟು ಗ್ರೀನರಿ ಆಗಿದೆ. ಫೈನಲಿ ಇವಾಗ ನಾವೊಂದು ಪ್ಲೇಸಿಗೆ ಬಂದಿದ್ದೀವಿ. ನೋಡಿ, ಸುತ್ತ ಗ್ರೀನರಿ ಆಗಿರೋ ಜೊತೆಗೆ ಮರಗಳೆಲ್ಲ ಅಟ್ಯಾಚ್ ಆಗಿ ಅದೊಂಥರ ಕಂಪ್ಲೀಟ್ ಒಂದು ನೆರಳಿನ ವೆದರ್ನ ಕೊಟ್ಟಿದೆ. ಅದು ವಿಡಿಯೋದಲ್ಲಿ ಆ ವೆದರ್ನ ಫೀಲ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ರಿಯಲಿ ಐ ಎಂಜಾಯ್ಡ್ ಎ ಲಾಟ್. ಬನ್ನಿ ಇವಾಗ ನಮ್ಮ ಫೋಟೋಶೂಟ್ ಹೇಗಿದೆ ಅಂತ ನೋಡೋಣ. ಈಗ ನೀವು ನೋಡ್ತಾ ಇರುವಂಥ ಈ ಪ್ಲೇಸು ಯಾವುದಂತ ಹೇಳಿ. ಈ ಪ್ಲೇಸಲ್ಲೂ ಕೂಡ ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಕೆಲವು ಫೋಟೋಸ್ಗಳನ್ನು ನಾನು ತಗೊಂಡಿದ್ದೀನಿ. ಸೊ ಫೋಟೋ ತೆಗೆದಿರೋದು ಇನ್ಯಾರೂ ಅಲ್ಲ, ನನ್ನ ಪ್ರೀತಿಯ ಅಶೋಕ್ ರಾಜ್ ಅರಸ್. ಸೊ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫೋಟೋಸ್ ತೆಗೆಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮೈಂಡ್ ಸೆಟ್ ಇರಬೇಕು. ಅದು ಒಂದು ಮುದ್ದಾದ ಸ್ಮೈಲು, ಒಳ್ಳೆ ಉಡುಪು, ಒಳ್ಳೆ ಕ್ಲೈಮೇಟು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿದ್ದರೆ ಮಾತ್ರ ನಮ್ಮ ಫೋಟೋಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಹ ನಿಮ್ಮ ಮೊಬೈಲ್ನಲ್ಲೇ ಕೂಡ ನೀವು ಫೋಟೋಶೂಟ್ನ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಇದೊಂದು ವಿಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ, ಬೇರೆ ಯಾವ ಉದ್ದೇಶವೂ ಇಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ಒಂದು ಕೆಲವು ಆಸೆಗಳಿರುತ್ತೆ ತಾನೇ. ಅಂತಹ ಆಸೆಗಳನ್ನು ನೀವು ಕಡೆಗಣಿಸ್ತೇನೆ ನಿಮ್ಮ ಕಂಫರ್ಟ್ ಲೆವೆಲಲ್ಲಿ ನಿಮಗೆ ಹೇಗೆ ಸಾಧ್ಯನೋ ಹಾಗೆ ನೀವು ಮಾಡ್ಕೋಬೋದು. ತುಂಬ ಜನ ನಾನು ಹಾಕಿರೋ ಡ್ರೆಸ್ ಎಲ್ಲಿ ತೊಗೊಂಡ್ವಿ ಅಥವಾ ಅದ್ರ ಡೀಟೇಲ್ಸ್ ಹೇಳಿ ಅಂತಲೂ ಕೇಳಿದರು. ಸೊ ಆ್ಯಸ್ ಯೂಶ್ವಲಿ ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು. ಸೊ ಹಾಗಾಗಿ ಆ ಇನ್ಫಾರ್ಮೇಷನ್ ಕೂಡ ನಾನು ಹಾಕಿದ್ದೀನಿ. ಮಿಂತ್ರಾ ಸ್ಟೋರಲ್ಲಿ ನಾನು ಈ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ. ಮಿಂತ್ರಾದಲ್ಲಿ ನಾನು ತೊಗೊಂಡಿರೋ ಎಲ್ಲವೂ ಕೂಡ ತುಂಬ ಕ್ವಾಲಿಟಿ ವೈಸ್ ಸೂಪರಾಗಿದೆ, ಹಾಗೆ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ರೀಸನಲ್ಲಿ ನಾನು ಮಿಂತ್ರಾದಲ್ಲೇ ಶಾಪ್ ಮಾಡ್ತೀನಿ. ಇದು ತುಂಬ ಕಂಫರ್ಟಬಲ್ ಆಗಿದೆ, ಹಾಗೆ ಇದು ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಈ ಡ್ರೆಸ್ನ ನೀವು ಪರ್ಚೇಸ್ ಮಾಡೋದಾದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮ್ಮ ಮೊಬೈಲಲ್ಲಿ ಮಿಂತ್ರಾ ಆ್ಯಪ್ ಇಲ್ಲ ಅಂದರೆ ಆ ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ನಾನು ಕೆಳಗಡೆ ಅದರ ಡೀಟೇಲ್ಸ್ನ ಲಿಂಕ್ನ ನಾನು ಹಾಕಿರ್ತೀನಿ.
ಫೋಟೋಸ್ ಎಲ್ಲ ಹೇಗೆ ಬಂದಿದೆ, ಹಾಗೆ ನಾನು ಹೇಳಿರೋ ಕೆಲವು ಮಾತುಗಳ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್.